ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ಹೆಲ್ತ್ಗೆ ತುಂಬ ಆರೋಗ್ಯಕರವಾದಂತಹ ಒಂದು ಜ್ಯೂಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ, ಇಟ್ಸ್ ಎ ಬಿ ಸಿ ಜ್ಯೂಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಎ ಬಿ ಸಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕ್ವಿಕ್ಕಾಗಿ ನಾನು ಸ್ವಿಗ್ಗಿ ಮಾಡಿಸಿ ಕೆಲವೊಂದು ತರಕಾರಿಗಳನ್ನ ತರಿಸ್ಕೊಂಡಿದ್ದೀನಿ. ಅದರಲ್ಲಿ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇರುವಂಥ ತರಕಾರಿಗಳನ್ನ ನಾನು ತರಿಸ್ಕೊಂಡಿದ್ದೀನಿ. ಸೊ ಮೊದಲಿಗೆ ಎ ಬಿ ಸಿ ಜ್ಯೂಸ್ ಮಾಡಿಸ್ಕೊಳ್ಳೋದಕ್ಕೆ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ನೇಮಲ್ಲೇ ಇರೋ ಥರ. ಎ ಅಂದರೆ ಆ್ಯಪಲ್. ಸೊ ಆ್ಯಪಲ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ತಿಂದರೆ ತುಂಬ ಬೆನಿಫಿಟ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ, ಈಗ ಎ ಬಿ ಸಿ ಜ್ಯೂಸ್ ಕುಡಿತೀವಿ ಹೆಲ್ದಿ, ಬಟ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಹಾಗೆ ತಿಂದರೆ ಇನ್ನೂ ಉತ್ತಮ. ಬಟ್ ನಿಮಗೆ ಎ ಬಿ ಸಿ ಜ್ಯೂಸ್ದು ರುಚಿ ನೋಡಬೇಕು, ಅದೂ ಆರೋಗ್ಯಕ್ಕೆ ಒಳ್ಳೆಯದೇ. ಸೊ ಅದನ್ನು ಯಾವ ಥರ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಎ ಬಿ ಸಿನಲ್ಲಿ ಎ ಅಂದರೆ ಆ್ಯಪಲ್. ಸೊ ನಾನು ಆ್ಯಪಲ್ ತರಿಸ್ಕೊಂಡಿದ್ದೀನಿ. ಜೊತೆಗೆ ಬೀಟ್ರೂಟ್. ನೀವು ಬೀಟ್ರೂಟ್ ಪಲ್ಯ ಎಲ್ಲ ಮಾಡಿ ತಿಂದಿರ್ತೀರ, ಅದು ತಿಂದಾಗ ರುಚಿ ಬರೋದೇ ಬೇರೆ. ಎ ಬಿ ಸಿ ಜ್ಯೂಸ್ನಲ್ಲಿ ಹಾಕಿದಾಗ ಇದು ರುಚಿನೇ ಬೇರೆ. ಬಿಕಾಸ್ ಇದರಲ್ಲಿ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಾಗ ನಮಗೆ ಉಪ್ಪು ಹುಳಿ ಖಾರ ಎಲ್ಲ ಬಿದ್ದಿರುತ್ತೆ, ಅದು ರುಚಿ ಬೇರೆ ಥರ ಕೊಡುತ್ತೆ. ಸೊ ಜ್ಯೂಸ್ ಮಾಡಿದಾಗ ನಿಮಗೆ ಖಾರಾಂಶ ಇರಲ್ಲ, ಉಪ್ಪಿನಂಶ ಇರಲ್ಲ. ಆ್ಯಂಡ್ ವಿಶೇಷವಾಗಿ ವೆರಿ ರಾ ಐಟಮ್ಸ್ ಹಾಕಿ ನಾವು ಜ್ಯೂಸ್ ಮಾಡಿರ್ತೀವಿ. ತುಂಬ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇರುತ್ತೆ. ಬೀಟ್ರೂಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಕ್ಯಾರೆಟ್ ಅಂದರೆ ಎ ಬಿ ಸಿನಲ್ಲಿ ಸಿ ಅಂದರೆ ಕ್ಯಾರೆಟ್. ಸೊ ಕ್ಯಾರೆಟ್ನು ನಾವು ತೊಗೊಂಡಿದ್ದೀವಿ. ಇಲ್ಲಿ ನಾವು ಸ್ಯಾಂಪಲಾಗಿ ನೀವು ಒಂದು ಆ್ಯಪಲ್, ಒಂದು ಬೀಟ್ರೂಟ್, ಒಂದು ಕ್ಯಾರೆಟ್ ತಗೊಂಡ್ರೆ ನಿಮಗೆ ಆರಾಮಾಗಿ 3-4 ಲೋಟ ಜ್ಯೂಸ್ ಬರುತ್ತೆ. ಸೊ ನೀವು ಪ್ರಮಾಣನ ಕಡಿಮೆ ಮಾಡಿಕೊಂಡ್ರೆ ನಿಮಗೆ 1 ಲೋಟಕ್ಕೆ ಎಷ್ಟು ಬೇಕೋ ಅಷ್ಟು ಸಹ ನೀವು ಮಾಡ್ಕೊಳ್ಬೋದು. ಸೊ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ನ ನಾವು ತಗೊಳ್ತಾ ಇದ್ದೀವಿ. ಈ ಪ್ರಮಾಣನ ಹೆಚ್ಚಿಸ್ಕೊಂಡು ಅಥವಾ ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು. ಸೊ ನಾವು ಅದಕ್ಕೂ ಮುಂಚೆ ನಾನು ಇನ್ನೂ ತುಂಬ ಅದರ್ ವೆಜಿಟೇಬಲ್ಸ್, ಬೇರೆ ವೆಜಿಟೇಬಲ್ಸು ತರಿಸ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ಲೇಬೇಕಾಗತ್ತೆ. ಸೊ ಯಾಕಂದರೆ ತುಂಬ ಆರೋಗ್ಯಕ್ಕೆ ಉತ್ತಮವಾಗಿ ಆರೋಗ್ಯನೇ ಹೆಚ್ಚಿಸಿ ವೃದ್ಧಿ ಮಾಡುವಂಥ ಈ ಒಂದು ತರಕಾರಿಗಳು. ಸೊ ಮೊದಲಿಗೆ ಇದು ನೀವು ನೋಡ್ತಾ ಇದ್ದೀರಾ, ಹಾಗಲಕಾಯಿ. ಸೊ ಹಾಗಲಕಾಯಿ ಅಂದರೆ ಕಹಿ ಅಂತ ಹೇಳ್ತೀವಿ. ಸೊ ಇದೂ ಅಷ್ಟೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲೂ ಅಷ್ಟೇ ಜ್ಯೂಸ್ ಮಾಡ್ತಾರೆ, ಬಟ್ ಈ ವಿಡಿಯೋನಲ್ಲಿ ಇದರ ಜ್ಯೂಸ್ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ಹಾಗಲಕಾಯಿ ಜ್ಯೂಸು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಬೇರೆ ಒಂದು ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಒಳ್ಳೆಯದು. ಜೊತೆಗೆ ಬ್ರೊಕೋಲಿನೂ ಅಷ್ಟೇ. ಈಗ ನೀವು ಕಾಲಿಫ್ಲವರ್ ನೋಡಿರ್ತೀರಾ, ಅದೇ ಜಾತಿಯಲ್ಲಿ ಬರುವಂಥದ್ದು ಬ್ರೊಕೋಲಿ. ಬಟ್ ನಿಮಗೆ ಆರೋಗ್ಯ ವೈಸ್ ನೋಡಬೇಕಾದ್ರೆ ನಿಮಗೆ ಬ್ರೊಕೋಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಬೆನಿಫಿಟ್ಸ್ ಇರುತ್ತೆ. ಸೊ ಇದರಲ್ಲಿ ಹುಳ ಇರುತ್ತೆ. ನೀವು ಬಿಸಿ ನೀರಲ್ಲಿ ಕಾಯಿಸಿ ಅರಿಶಿನ ಉಪ್ಪು ಹಾಕಿ ದೆನ್ ಆಮೇಲೆ ತಿಂದರೆ ತುಂಬ ಅಂದರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಇದನ್ನು ಬ್ರೊಕೋಲಿ ಅಂತ ಕರಿತೀವಿ. ಸೊ ಇದೊಂದು ಕ್ರುಸಿಫರಸ್ ವೆಜ್ಜಸ್ ಆಗಿರುತ್ತೆ. ತುಂಬ ಆರೋಗ್ಯಕ್ಕೆ ಟೂ ಮಚ್ ಬೆನಿಫಿಟ್ಸ್ ಇರುವಂಥದ್ದು ಇದು. ಸೊ ಇದನ್ನು ನೀವು ಕನ್ಸ್ಯೂಮ್ ಮಾಡಲೇಬೇಕು. ಸಲಾಡ್ಸ್ ರೂಪದಲ್ಲಿ ಮಾಡ್ಕೊಬೋದು, ಅಥವಾ ನೀವು ಪಲಾವ್ ಮಾಡ್ತಿದ್ರೆ ಅದಕ್ಕೆ ಹಾಕ್ಕೊಳ್ಬೋದು. ಸೊ ಇದು ತುಂಬ ಬೆನಿಫಿಟ್ ಇದೆ. ಸೊ ನೆಕ್ಸ್ಟ್ ಇದು ನಿಮಗೆ ಗೊತ್ತಿರೋ ಹಾಗೆ ಬೆಟ್ಟದ ನೆಲ್ಲಿಕಾಯಿ. ಸೊ ಬೆಟ್ಟದ ನೆಲ್ಲಿಕಾಯಿನೂ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಿಕಾಸ್ ಇದರಲ್ಲಿ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಹೆಚ್ಚಾಗಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಆಗಿನ ಕಾಲದಲ್ಲೆಲ್ಲ ಉಪ್ಪಲ್ಲಿ ಹಾಕೊಂಡು ತಿಂತಿದ್ರು, ಅಥವಾ ಉಪ್ಪಿನಕಾಯಿ ಮಾಡ್ಕೊಳ್ತಾ ಇದ್ರು. ಇನ್ನು ನಮ್ಮ ಒಂದು ಚಾನಲಲ್ಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಸಾಂಬಾರು ಸಹ ಯಾವ ರೀತಿ ಮಾಡೋದು ಅಂತ. ಈ ಒಂದು ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದ್ರದ್ದು ಸಾಂಬಾರು ಸಹ ನೀವು ಮಾಡ್ಕೋಬೋದು. ಹೆಣ್ಮಕ್ಳಿಗೆ ತುಂಬ ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯ ವೈಸ್ ತುಂಬ ಇಂಪಾರ್ಟೆಂಟ್. ನಾನು ಈ ವಿಡಿಯೋನಲ್ಲಿ ಜಸ್ಟ್ ಎ ಬಿ ಸಿ ಜ್ಯೂಸ್ ಮಾಡಿಸೋದು, ಬರೀ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಅನ್ನೋದಕ್ಕಿಂತ ನಾನು ಏನು ತರಿಸ್ಕೊಂಡಿದ್ದೀನಿ ಮನೆಗೆ ಐಟಮ್ಸು, ವೆಜಿಟೇಬಲ್ಸು, ಅದನ್ನು ಅಷ್ಟೇ ನಾನು ನಿಮಗೆ ತೋರಿಸ್ತಿರೋ ಉದ್ದೇಶ ಅಂದರೆ ಇದು ಮಸ್ಟ್ ಆ್ಯಂಡ್ ಶುಡ್ ನಮ್ಮ ಒಂದು ಮೀಲ್ಸಲ್ಲಿ, ಅಂದರೆ ನಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ. ಸೊ ಬೆಟ್ಟದ ನೆಲ್ಲಿಕಾಯಿನೂ ಅಷ್ಟೇ ಉಪ್ಪಿನಕಾಯಿ ರೂಪದಲ್ಲಾದರೂ ಮಾಡ್ಕೋಬೋದು, ಹಾಗೆ ಸೇವನೆ ಮಾಡ್ಬೋದು, ಅಥವಾ ಸಾಂಬಾರು ಸಹ ಮಾಡ್ಕೋಬೋದು. ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಥವಾ ಇದರಲ್ಲೂ ಆಮ್ಲ ಜ್ಯೂಸ್ ಅಂತ ಸಹ ಮಾಡ್ತಾರೆ. ಸೊ ಅದನ್ನು ಸಹ ನೀವು ಮಾಡ್ಕೋಬೋದು. ಸೊ ಬನ್ನಿ, ಈಗ ನಾನು ಜ್ಯೂಸ್ ಮಾಡೋದಕ್ಕೆ ಏನು ಮಾಡಿದೆ, ಜಾರಿಗೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ನಾನು ಎಷ್ಟೋ ವೆಜಿಟೇಬಲ್ಸ್ ತೋರಿಸಿದ್ದೀನಿ, ಬಟ್ ತೊಗೊಂಡಿರೋದು 3 ಐಟಮ್. ಎ ಬಿ ಸಿ, ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ಎಲ್ಲ ಒಂದೊಂದು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೀಟ್ರೂಟ್ ಫುಲ್ ಹಾಕ್ಕೊಂಡಿರೋದಕ್ಕೆ ನಿಮಗೆ ಕಲರ್ ರೆಡ್ ಆಗಿದೆ. ಸೊ ನಿಮಗೆ ಬೀಟ್ರೂಟ್ ರುಚಿ ಕಡಿಮೆ ಬೇಕಂದರೆ ಬೀಟ್ರೂಟ್ ಕಡಿಮೆ ಹಾಕ್ಕೊಳ್ಬೋದು. ಸೊ ನಾನು ಒಂದು ಜಾರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ತೊಳೆದು ಕಟ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿರೋದು ಅಷ್ಟೇ. ಸೊ ಅದಕ್ಕೆ ನೀರು ಹಾಕಿ ಮಿಕ್ಸಿ ಸೋಚ್ಕೊಂಡ್ರೆ ನಮ್ಮ ಒಂದು ಜ್ಯೂಸ್ ರೆಡಿ ಆಗೋಗುತ್ತೆ. ವೆರಿ ಸಿಂಪಲ್ ಅಲ್ವಾ? ಸೊ ಎ ಬಿ ಸಿ ಜ್ಯೂಸ್ ಸಿಂಪಲ್ ಆ್ಯಂಡ್ ಈಸಿ. ಆ್ಯಂಡ್ ಟೇಸ್ಟು ಅಷ್ಟೇ, ನೀವು ನಂಬಲ್ಲ, ಇದಕ್ಕೆ ನಾನು ಸಕ್ಕರೆ ಬೆರೆಸಿಲ್ಲ, ಬೆಲ್ಲ ಹಾಕಿಲ್ಲ,
ಅಂದರೆ ಸಿಹಿ ಅಂಶ ನಾನು ಏನೂ ಇನ್ಕ್ಲೂಡ್ ಮಾಡಿಲ್ಲ, ಏಲಕ್ಕಿನೂ ಹಾಕ್ಕೊಂಡಿಲ್ಲ. ಸೊ ಸಿಂಪಲ್, ಅಂದರೆ ನಾವು ಫ್ಯಾನ್ಸಿಯಾಗಿ ಟೇಸ್ಟಿಯಾಗಿ ಇದು ಮಾಡ್ಕೊಂಡಿಲ್ಲ, ಜಸ್ಟ್ ಹೆಲ್ತ್ ದೃಷ್ಟಿನಲ್ಲಿ ನಾನು ABC ಜ್ಯೂಸನ್ನ ಮಾಡ್ಕೊಂಡಿರೋದು. ಸೊ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಆ್ಯಂಡ್ ಇದರಲ್ಲಿ ಏನಂತಂದರೆ ನೀವು ಹಾಗೇನೂ ತಿನ್ಬೋದು, ಒಂದು ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಹಾಗೇನೂ ತಿನ್ಬೋದು, ಅಥವಾ ಮಿಕ್ಸ್ ಮಾಡಿ ABC ಜ್ಯೂಸ್ ಥರನೂ ಮಾಡ್ಕೊಬೋದು. ಆರೋಗ್ಯಕ್ಕೆ ತುಂಬಾ ಅಂದರೆ ತುಂಬ ಒಳ್ಳೆಯದು. ಸಿನ್ಸ್ ನಾವು ಶುಗರ್ ಬಳಸಿಲ್ಲ ಅಥವಾ ಮಿಲ್ಕ್ ಪ್ರಾಡಕ್ಟ್ಸನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಈ ಥರದ್ದು ನಾವು ಈ ಜ್ಯೂಸನ್ನ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತಂತ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.